ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಆಲ್ಮೋಸ್ಟ್ ಟೈಮು 9:30 ಆಯಿತು ಅನಿಸುತ್ತೆ. ಮಗನ ಸ್ಕೂಲಿಗೆ ಕಳಿಸಿದ್ದೆ, ಚಪಾತಿ ಮಾಡಿದ್ದೆ ಬಾಕ್ಸಿಗೆ. ಇವತ್ತು ಗುರುವಾರ, ಈಗ ದೀಪ ಹಚ್ಚಬೇಕು. ಚಪಾತಿ ಇಟ್ಟಿದ್ದೆ, ನಾನು ಚಪಾತಿ ಮಾಡ್ಕೋಬೇಕು. ಇವತ್ತು ಫುಲ್ ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಕಬರ್ಡ್ಸ್ ಎಲ್ಲ ಮೊನ್ನೆ ಕ್ಲೀನ್ ಮಾಡಿದೆ. ಒಂಚೂರು ಮೇಲಿನ ಕಬರ್ಡ್ಸು ಇದಿಷ್ಟು ಕ್ಲೀನ್ ಮಾಡಬೇಕು ಇವತ್ತು. ಆ್ಯಂಡ್ ಇದಂತೂ ಚಿನ್ನಿ ಅಂತೂ ಫುಲ್ ಗಲೀಜಾಗ್ಬಿಟ್ಟಿದೆ. ಎಲ್ಲನೂ ಕ್ಲೀನ್ ಮಾಡಬೇಕು. ಇವತ್ತಂತೂ ಮೀಶೋ ಯಾವುದು ಆರ್ಡರ್ ತೊಗೊಳ್ಳಲ್ಲ. ಇನ್ನೊಂದು ನಿನ್ನೆ 12 ಆರ್ಡರ್ ಬಂದಿತ್ತು, 6 ಪ್ಯಾಕ್ ಮಾಡಿದ್ದೆ, ಇನ್ನೊಂದು 6 ಇದೆ. ಇವತ್ತು ಪ್ಯಾಕಿಂಗ್ ಮಾಡಿರ್ತೀನಿ ಅಷ್ಟೇ. ಯಾವುದು ಹೊಸ ಆರ್ಡರ್ ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಇನ್ನೂ ಹೊಸದಾಗಿ ಸ್ಟಾಕ್ ತರಿಸಿದ್ದೀನಿ. ನೋಡ್ತೀನಿ, ಇವತ್ತು ಸಂಜೆ ಆದರೆ ಓಪನ್ ಮಾಡ್ತೀನಿ, ಇಲ್ಲ ನಾಳೆ ಓಪನ್ ಮಾಡ್ತೀನಿ. ಫಸ್ಟು ಮನೆ ಕ್ಲೀನ್ ಮಾಡಿಬಿಡ್ತೀನಿ, ಅಡುಗೆ ಮನೆ. ಸ್ನಾನ ಎಲ್ಲ ಆಯಿತು, ಪೂಜೆ ಎಲ್ಲ ಆಯಿತು. ಇವಾಗ ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿ ಮತ್ತು ಬೇಳೆ ಪಲ್ಯ ಮಾಡಿದ್ದೆ. ಮಗನಿಗೆ ಅಲ್ಲೇ ಬಾಕ್ಸಿಗೆ ಮಾಡಿ ಕಳಿಸಿದ್ದೆ. ಅವನಿಗೆ 2 ಮಾಡಿ ಬಾಕ್ಸಿಗೆ ಕಳಿಸಿರ್ತೀನಿ. ಆಮೇಲೆ ನಾವು ತಿನ್ನುವಾಗ ಮಾಡ್ಕೊತೀವಿ, ಬಿಸಿ ಬಿಸಿದು. ಚಿಂಟುನು ಚಪಾತಿ ಮಾಡ್ಕೊಂಡು ಕೂತಿದ್ದಾನೆ. ನಾನು ದೋಸೆ ಮಾಡಿದ್ರೆ ದೋಸೆ, ರೊಟ್ಟಿ ಮಾಡಿದರೆ ರೊಟ್ಟಿ ಮಾಡ್ಕೊಂಡು ಕೂತಿರ್ತಾನೆ ನನ್ನ ಪಕ್ಕದಲ್ಲೇ. ಇವಾಗ ಟಿಫನ್ ಮಾಡಿ ಮನೆಯೆಲ್ಲ, ಅಡುಗೆ ಮನೆಯೆಲ್ಲ ಕ್ಲೀನಿಂಗ್ ಮಾಡಬೇಕು. ಮೊನ್ನೆ ಒಂದು ಸ್ವಲ್ಪ ಕೆಳಗಡೆ ಕಬರ್ಡ್ಸ್ ಎಲ್ಲ ಒರೆಸಿದ್ದೆ. ಅಷ್ಟಕ್ಕೆ ಮಕ್ಕಳೆಲ್ಲ ಎದ್ಬಿಟ್ರು, ಮತ್ತು ಇದೆಲ್ಲ ಉಳ್ಕೊಂಡಿತ್ತು. ಈ ಮೇಲ್ಗಡೆ ಕಬರ್ಡ್ಸ್ ಎಲ್ಲ ಒರೆಸ್ಬೇಕು. ನಮ್ಮದು ತುಂಬ ದೊಡ್ಡ ಅಡುಗೆ ಮನೆ, ಹಂಗಾಗಿ ಒಂದೇ ದಿನಕ್ಕೆ ಒಬ್ಬಳೇ, ಅದು ಈ ಮಕ್ಕಳು ಕರ್ಕೊಂಡಂತೂ ಮಾಡೋಕ್ಕಾಗೋದೇ ಇಲ್ಲ. ಡೈಲಿ ಇಷ್ಟಿಷ್ಟು ಮಾಡ್ತಾಯಿರ್ತೀನಿ. ನೆಕ್ಸ್ಟು ಟ್ಯೂಸ್ಡೇ ನಮ್ಮ ಮನೆ ದೇವ್ರ ಜಾತ್ರೆ ಇರೋದು. ಊರಲ್ಲೇ ಜಾತ್ರೆ ಇರುತ್ತೆ, ಹೋದರೆ ಹೋಗ್ತೀವಿ, ಇಲ್ಲಾಂದರೆ ಇಲ್ಲೇ ಮನೇಲೇ ಹಬ್ಬ ಮಾಡ್ತೀವಿ. ಕಬರ್ಡ್ಸ್ ಅಂತೂ ಫುಲ್ ಗಲೀಜಾಗಿಬಿಟ್ಟಿದ್ದು. ಆಲ್ಮೋಸ್ಟ್ ಎಲ್ಲ ಮುಗಿತಾ ಬಂತು. ಇನ್ನೊಂದು ಸ್ವಲ್ಪ ಒಲೆ ಹತ್ರ ಚಿಮ್ನಿ ಒಲೆ ಮತ್ತು ಫ್ರಿಜ್ ಒರೆಸ್ಬಿಟ್ರೆ ಮುಗೀತು. 12 o'clock ಮಗ ಬಂದುಬಿಡ್ತಾನೆ, ಅಷ್ಟೊತ್ತಿಗೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಆಮೇಲೆ ಅವ್ನು ಬಂದರೆ ಅವ್ನಿಗೆ ಸ್ನಾನ ಮಾಡಿಸೋದು, ಇಬ್ಬರಿಗೆ ಊಟ ಮಾಡಿಸೋದು, ಮಲಗಿಸೋದು, ಇದೇ ಆಗುತ್ತೆ. ಅವರಿಬ್ಬರು ಜಗಳ ಬಿಡಿಸೋದು. ಚಿಕ್ಕವನು ಒಬ್ಬನೇ ಇದ್ದರೆ ಏನೋ ಜಗಳ ಆಡೋಲ್ಲ, ಸುಮ್ಮನೆ ಹಿಂದಿಂದ ಓಡಾಡ್ತಾ ಇರ್ತಾನೆ. ಅವ್ನು ದೊಡ್ಡವನು ಬಂದರೆ ಇಬ್ಬರು ಜಗಳ ಆಡ್ತಾ ಇರ್ತಾರೆ. ಸೊ ಹಾಗಾಗಿ ಅವ್ನು ಬರೋ ಅಷ್ಟೊತ್ತಿಗೆಲ್ಲ ಮುಗಿಸ್ಕೊಂಡು ಪಲ್ಯಕ್ಕೂ ಹುಳಿ ಕಳ್ಸಾರಿಗೆ ಬೇಯಿಸ್ತಾ ಇದ್ದೀನಿ. ಕ್ಲೀನಿಂಗ್ ಮಾಡಿಕೊಂಡೆ ಹಂಗೆ ಅನ್ನ ಸಾರು ಮಾಡಿಬಿಡ್ತೀನಿ. ನಮ್ಮ ಯಜಮಾನ್ರು ಬರೋ ಟೈಮಲ್ಲಿ ಮುದ್ದೆ ಮಾಡ್ತೀನಿ. ಮನೆಯೆಲ್ಲ ಕ್ಲೀನಿಂಗ್ ಮಾಡಿ ಮಗನ ಕರ್ಕೊಂಬಂದಮೇಲೆ ಅನ್ನ ಸಾರು ಆಲ್ರೆಡಿ ಮಾಡಿದ್ದೆ. ಇವಾಗ ಮುದ್ದೆ ಮಾಡ್ತಾಯಿದ್ದೀನಿ. ಮುದ್ದೆ ಮಾಡಿ ಅವ್ರಿಗೆ ಊಟ ಮಾಡಿಸಿ, ಮಕ್ಕಳಿಗೂ ಊಟ ಮಾಡಿಸಿ, ನಾನು ಊಟ ಮಾಡಿ ಸ್ವಲ್ಪ ಮಲಗಿಸ್ಬೇಕು. ಅವ್ರನ್ನ ಮಲಗಿಸಿದ್ಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಚಿಂಟುಂದು ಇವತ್ತು ದಿಶುಗೆ ಅದು ಹೊಲಿಗೆ ಹಾಕಿ 9 ದಿನ ಆಗಿತ್ತು. ಸೊ ಹಾಗಾಗಿ ಬನ್ನಿ ಅಂತ ಹೇಳಿದರು. ಇವತ್ತು ಹೋಗಿ ಬಿಚ್ಚಿಸ್ಕೊಂಬರ್ಬೇಕು ಹೊಲಿಗೆನ.
ಇದಂತೂ ಎಲ್ಲನೂ ಕ್ಲೀನ್ ಆಯಿತು. ಡೈನಿಂಗ್ ಟೇಬಲ್ ಕ್ಲೀನ್ ಆಯಿತು, ಫ್ರಿಜ್ಜು, ಈ ಮೇಲ್ಗಡೆ ಕಬರ್ಡ್ಸು, ಈ ಕಿಟಕಿ ಎಲ್ಲ ಕ್ಲೀನ್ ಮಾಡಿದೆ, ಇದನ್ನು ಕ್ಲೀನ್ ಮಾಡಿದೆ. ಆಲ್ಮೋಸ್ಟ್ ಅಡುಗೆ ಮನೆ ಮುಗೀತಿದೆಲ್ಲ ಮೊನ್ನೆ ಮಾಡಿದ್ದೆ. ಇಷ್ಟು ದೊಡ್ಡ ಅಡುಗೆ ಮನೆ ಇದೆ, ಫುಲ್ ಕಬರ್ಡ್ಸು ಇದೆಲ್ಲ ಕ್ಲೀನ್ ಆಯಿತು. ಇದೊಂದು ಪಾರ್ಟ್ ಉಳಿದಿದೆ. ಈ ಚಿಮ್ನಿ ಒಂದು ಸ್ವಲ್ಪ ಒಲೆ, ಇಷ್ಟು ಪಾತ್ರೆ ತಿಕ್ಕಬೇಕು, ಎಲ್ಲ ಬಾಕ್ಸ್ಗಳವು. ಮಗನ ಬೇರೆ ಒಂದು ವಾರ ಆಯಿತು ಸ್ಟಿಚಸ್ ಹಾಕ್ಸಿದ್ರಲ್ಲ, ಹೊಲಿಗೆ ಬಿಚ್ಚಿಸ್ಕೊಂಬ ಅಂತ ಹೇಳಿದ್ದಾರೆ. ಹಂಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ತಿಡೋಗ ಕಡೆ ನಾನು ಎಷ್ಟು ಮನೆ ಕ್ಲೀನ್ ಮಾಡ್ತೀನೋ ಇಬ್ಬರು ಅಣ್ಣ ತಮ್ಮ ಸೇರಿ ಅಷ್ಟು ಗಲೀಜು ಮಾಡ್ತಾರೆ. ನನಗಂತೂ ಸಾಕಾಗೋಗಿದೆ. ಇಟ್ಬಿಡು ಹೋಗೋಣ, ಬೇಗ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಇಟ್ಬಾ ಅಲ್ಲಿ ದಿಶು. ಈ ಕಸ ಬಂದು ಹೋಗಿ ಒಂದು ಸ್ಟಿಚಸ್ ಎಲ್ಲ ಬಿಚ್ಚಿಸ್ಕೊಂಬರ್ಬೇಕು. ಬಂದಮೇಲೆ ಅದಿಷ್ಟು ಅಡುಗೆ ಮನೆ ಕ್ಲೀನ್ ಮಾಡ್ತೀನಿ. ಈಗ ಡಿ ಗ್ರೂಪಲ್ಲಿರೋ ಅತಿಶಯ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ. ನಮ್ಮ ಯಜಮಾನ್ರು ಆ ಕಡೆ ಎಲ್ಲೋ ಕೆಲಸ ಇದೆ, 1 ಅವರ್ ಹಾಸ್ಪಿಟ್ಲಿಗೆ ಬಿಟ್ಟು ಹೋಗ್ತೀನಿ ಅಂತ ಅಂದರು, ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಸ್ಪಿಟ್ಲ್ ಹತ್ರ ಬಿಟ್ಟು ಹೋದರು. ಇಷ್ಟೊತ್ತಲ್ಲಿ ರಶ್ ಇರುತ್ತೆ ಅಂದ್ಕೊಂಡು ಬಂದೆ. ಏನೂ ಅಷ್ಟೊಂದು ರಶ್ ಇರಲಿಲ್ಲ. ಹೋದ ತಕ್ಷಣ ಮೇಡಮ್ ಇದ್ದರು, ಇವರು ಟ್ರೀಟ್ ಮಾಡಿದ ಡಾಕ್ಟ್ರ್ ಇದ್ದರು, ಅವರು ಅದನ್ನು ರಿಮೂವ್ ಮಾಡಿದರು. ಹಾಗೆ ಇನ್ನೊಂದು ಸ್ವಲ್ಪ ಪೇನ್ ಇದೆ, ಇನ್ನೊಂದು 3 ಡೇಸ್ ಸ್ವಲ್ಪ ಔಷಧಿ ಹಾಕಿ ಅಂತ ಹೇಳಿದರು. ಅದಾದಮೇಲೆ ಅಲ್ಲಿ ಎದುರುಗಡೆ ಜ್ಯೂಸ್ ಅಂಗಡಿ ಇತ್ತು, ಜ್ಯೂಸ್ ಕುಡಿಸ್ದೆ ಇಬ್ಬರಿಗೂ. ನಮ್ಮ ಯಜಮಾನ್ರು ಬರೋದು ಇನ್ನೂ 1 ಅವರ್ ಆಗುತ್ತೆ ಅಂದರು. ಹಾಗಾಗಿ ಅಲ್ಲೇ ಸ್ವಲ್ಪ ಹತ್ತಿರದಲ್ಲೇ ಪಾರ್ಕ್ ಇದೆ, ಪಾರ್ಕಲ್ಲಿ ಆಟ ಆಡಿಸ್ತಾರು, ಬರ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ಇಬ್ಬರಿಗೂ ಜ್ಯೂಸ್ ಕುಡಿಸ್ದೆ. ಅಂದೇವೆ ಪಾರ್ಕಿಗೆ ಹೋಗುವಾಗ ಐಬ್ರೋಸ್ ಇತ್ತು, ನಾನು ಐಬ್ರೋ ಮಾಡ್ಸೋಣ ಅಂತ ಹೋದೆ. ತುಂಬ ದಿನ ಆಯಿತು ಪಾರ್ಲರ್ಗೆ ಬಂದಿರಲಿಲ್ಲ. ಇದು ಒಂದಕ್ಕೆ ಬರೋಕ್ಕಾಗಲ್ಲ, ಇಲ್ಲಿ ಬಂದಾಗೆಲ್ಲ ಮಾಡಿಸ್ಕೊಂಡು ಹೋಗ್ಬಿಡ್ತೀನಿ. ಅದೇ ಪಾರ್ಲರ್ ಇದೇ ಪಾರ್ಲರ್ ಅಂತ ಏನಿಲ್ಲ, ನನಗೆ ಯಾವ ಏರಿಯಾದಲ್ಲಿರುತ್ತೋ ಅಲ್ಲಿ ಹೋಗ್ಬಿಡ್ತೀನಿ ಅಷ್ಟೇ. ಹಾಗೆ ಡೌನಲ್ಲಿ ಹೋದರೆ ಇನ್ನೊಂದು ಸ್ವಲ್ಪ ನಡ್ಕೊಂಡು ಹೋದರೆ ಪಾರ್ಕ್ ಇದೆ. 1 ಅವರ್ ಪಾರ್ಕಲ್ಲಿ ಆಟ ಆಡಿಸ್ತೀನಿ, 1 ಅವರ್ ಆದಮೇಲೆ ಬಂದು ಪಿಕಪ್ ಮಾಡ್ತೀನಿ ಅಂತ ಹೇಳಿದರು. ಒನ್ ಅವರ್ ಪಾರ್ಕಲ್ಲಿ ಆಟ ಆಡಿದರು. ಹಾಗೆ ಜ್ಯೂಸ್ ಮಾತ್ರ ಕುಡಿಸಿದ್ದೆ, ಏನೂ ತಿರ್ಸಿರಲಿಲ್ಲ. ಕಬಾಬ್ ತಿನ್ಕೊಂಡು ಹೋಗೋಣ ಅಂತ ಅಂದು ಕಬಾಬ್ ಅಂಗಡಿ ಬಂದ್ವಿ. ಇವಾಗ ನಮ್ಮ ಮನೇಲಿ ಕಬಾಬು ಚಿಕನ್ ಏನೂ ಮಾಡಲ್ಲ 15 ದಿನ. ಹಬ್ಬ ಆಗೋ ತನಕ ಹೊರಗಡೆ ತಿಂತೀವಿ ಅಷ್ಟೇ. ಹೊರಗಡೆನೇ ಹೊಟ್ಟೆ ತುಂಬ ಬಿಸಿ ಕಬಾಬ್ಸ್ ಎಲ್ಲ ತಿಂದೋದ್ವಿ. ನನ್ನ ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ, ಪಾತ್ರೆ ಬಾಕ್ಸುಗಳು ಹಂಗೆ ಇದ್ದು ಬಂದು ಕ್ಲೀನ್ ಮಾಡ್ತಾಯಿದ್ದೀನಿ. ಅವರಿಬ್ಬರು ಆಟ ಆಡ್ತಾಯಿದ್ದಾರೆ. ಅವ್ನಿಗಿನ್ನೂ ಹೋಮ್ವರ್ಕ್ ಮಾಡಿಸ್ಬೇಕು. ಆ್ಯಂಡ್ ಇನ್ನೊಂದು ಸ್ವಲ್ಪ ರೂಮು ಮತ್ತು ಹಾಲ್